ದಿನ ಆದಮೇಲೆ ನಾನು ಈ ಥರ ಫೇಸ್ ಟು ಫೇಸ್ ಬಂದು ಮಾತಾಡ್ತಾ ಇದ್ದೀನಿ. ನಾನು ಪ್ರೀವಿಯಸ್ ಲಾಸ್ಟ್ ವೀಕ್ ಒಂದು ವೀಡಿಯೋ ಹಾಕಿದ್ದೆ, ನಾನು ವೀಸಾ ಇಂಟರ್ವ್ಯೂಗೆ ಹೋಗಿದ್ದು. ಸೊ ಅದ್ರ ರಿಸಲ್ಟ್ ಏನಾಯಿತು ಅಂತ ನಾನು ವೀಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ನನಗೆ ವೀಸಾ ವಾಪಸ್ ಇಲ್ಲ, ನನಗೆ ಪಾಸ್ಪೋರ್ಟ್ ವಾಪಸ್ ಬಂದಿದೆ. ಸೊ ಲೆಟ್ಸ್ ಸಿ ಏನಾಗಿದೆ, ಅದಕ್ಕೆ ರೆಕಾರ್ಡ್ ಮಾಡ್ಕೊಂಡು ಓಪನ್ ಮಾಡೋಣ ಅಂತ ಓಪನ್ ಮಾಡ್ತಾ ಇದ್ದೀನಿ. ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಬಟ್ ಏನಾಗಿರುತ್ತೆ ಅಂತ ಗೊತ್ತಿಲ್ಲ. ಭಯ ಆಗ್ತಾರೆ, ತುಂಬ ದುಡ್ಡು ಖರ್ಚು ಮಾಡಿ ವೀಸಾ ಅಪ್ಲೈ ಮಾಡಿರ್ತಾರೆ. ವೀಸದ ಮೇಲೆ ಈ ಥರ ಸ್ಟ್ಯಾಂಪ್ ಇದ್ದರೆ ಅದೀಗ digest this information. ಕ್ಯಾನ್ಸಲ್ ಆದಂಗೆ ಲೆಕ್ಕ. ಇನ್ನು ನನಗೆ ಜಾಸ್ತಿ ಟೈಮ್ ಇಲ್ಲ ಇನ್ನೊಂದು ವೀಸಾ ಅಪ್ಲೈ ಮಾಡಿ ಇನ್ನೊಂದು ಕಂಟ್ರಿಗೆ ಹೋಗೋಕ್ಕೆ. ಸೊ ಮೇ ಬಿ ನಾನು ಈ ವೀಸಾ ಅಥವಾ ವೀಸಾ ಆನ್ ಅರೈವಲ್ ಇರೋ ಕಂಟ್ರಿಗೆ ಹೋಗಬೇಕಾಗುತ್ತೆ. ನೋಡೋಣ ಎಲ್ಲಿಗೆ ಹೋಗೋದು ಅಂತ. ಲೆಟ್ಸ್ ಡಿಸೈಡ್. ವೀಸಾ ರಿಜೆಕ್ಟ್ ಆಯಿತು ಅಂತ ಕೂತ್ಕೊಂಡೇ ಇರಬೇಕಾಗತ್ತೆ. So actually let's plan something for my birthday or before birthday. Yeah, let's see ಏನು ಮಾಡ್ತೀನಿ ಅಂತ. till then keep watching. Bye. Hi. So ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾನು ಡಿಸೈಡ್ ಮಾಡಿದ್ದೀನಿ ಒಂದು ಸೋಲೋ ಟ್ರಿಪ್ ಹೋಗೋಣ ಚಾನಲಿ ಅಂತ. ಬರ್ಡೇ ಟ್ರಿಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಬರ್ಡೇ ಟೈಮಲ್ಲಿ ನನಗಂದ್ರೆ ಮನೆಗೆ ಹೋಗಬೇಕು. ಅದೊಂಥರ ರಿಚುವಲ್ ಥರ ಆಗ್ಬಿಟ್ಟಿದೆ ಪ್ರತಿ ವರ್ಷ. ಅಂದರೆ ಡಿಸೈಡ್ ಮಾಡಾಗಿದ್ದಲ್ಲ, ಲಾಸ್ಟ್ ಕಪ್ಲ್ ಆಫ್ ಇಯರ್ಸಿಂದ ನನ್ನ ಬರ್ಡೇ ದಿನ ನಾನು ಯಾವಾಗಲೂ ಹೋಗ್ತಾ ಇದ್ದೀನಿ ಮಠಕ್ಕೆ. ಈ ವರ್ಷ ಮಿಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಮಾಡಬೇಕು ಟ್ರಿಪ್ನ, ಇಲ್ಲ ಅದಾದ್ಮೇಲೆ ಮಾಡಬೇಕು. ಓಕೆ ಗಾಯ್ಸ್ ಅನ್ನೋಲ್ಲ. ಹಾಯ್. ಸೊ ನಂದು ವೀಸಾ ರಿಜೆಕ್ಟ್ ಆಯಿತು ಅಂತ ನಾನು ಹೇಳಿದೆ ಅಲ್ವಾ. ಇವಾಗ ನಾನು ಡಿಸೆಂಬರಲ್ಲಿದ್ದೀನಿ, ಡಿಸೆಂಬರ್ ಬಿಗಿನಿಂಗಲ್ಲಿ. ಸೊ ನನಗಿರೋ 130 ಡೇಸಲ್ಲಿ ನಾನು ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಫಸ್ಟ್ ನೋಡೋಣ ಯಾವುದು ವೀಸಾನ ಈಸಿಯಾಗಿ ಕೊಡೋ ಕಂಟ್ರೀಸ್ ಇದೆ ಅಂತ. ಲೆಟ್ಸ್ ಸರ್ಚ್ ಈ ವೀಸಾ ಕಂಟ್ರೀಸ್ ಯಾವ್ದು ಇರುತ್ತೆ. ನೆಟ್ ಕನೆಕ್ಟ್ ಆಯಿತು. ಸರ್ಚ್
ಮಾಡೋಣ ಈ ವೀಸಾ ಕಂಟ್ರೀಸ್ ಯಾವುದೆಲ್ಲ ಇದೆ ಅಂತ. ಇವಾಗ ಬಂದಿದೆ ಟಾಪ್ 4 ಬಂದಿರೋದು ಸೌತ್ ಕೊರಿಯಾ, ವೇರಿಯಸ್ ಪ್ರೊಫೆಷನಲ್ ಬಿಸ್ನೆಸ್ ಆ್ಯಂಡ್ ಮೆಡಿಕಲ್ ಪರ್ಪಸ್ ಕರೆಂಟ್ಲಿ ಆಫರಿಂಗ್ ಈ ವೀಸಾ ಫಾರ್ ಇಂಡಿಯನ್, ಶ್ರೀಲಂಕಾ, ತೈವಾನ್, ಸೌತ್ ಕೊರಿಯಾ, ಇಂಡಿಯಾ ಫಾರ್ ಫಾರಿನರ್ಸ್. ಓಕೆ, ಆದರೆ ಸೌತ್ ಕೊರಿಯಾ ಈ ವೀಸಾ ಅಲ್ಲ ಅಂತ ಅನ್ಕೊಂತೀನಿ. ಬರೀ 4 ಕಂಟ್ರೀಸ್ ಅಷ್ಟೇ ಬಂದಿದೆ. ಶ್ರೀಲಂಕಾ ಹೋಗಿ ಬಂದಾಗಿದೆ, ತೈವಾನ್ ಹೋಗೋ ಇಂಟ್ರೆಸ್ಟ್ ಇಲ್ಲ, ಸೌತ್ ಕೊರಿಯಾ ವೆರಿ ಮಚ್ ಇಂಟ್ರೆಸ್ಟೆಡ್ ಬಟ್ ಈ ವೀಸಾ ಡೌಟು. ಸೊ ಫಸ್ಟು ಸರ್ಚ್ ಮಾಡೋಣ. ಸೊ ಬೇಸಿಕಲಿ 3 ಏಷ್ಯಾ, ಮಿಡಲ್ ಈಸ್ಟ್, ಯುರೋಪ್ ಕಂಟ್ರೀಸಲ್ಲಿ, ಯುರೋಪ್ ಟರ್ಕಿ, ಜಾರ್ಜಿಯಾ, ಅಜರ್ಬೈಜಾನ್, ಕೀನ್ಯಾ ಅದೆಲ್ಲ ಯುರೋಪ್ ಬರುತ್ತೆ. ಮಿಡಲ್ ಈಸ್ಟಲ್ಲಿ UAE, ಸೌದಿ ಅರೇಬಿಯಾ, ಒಮಾನ್ ಮತ್ತು ಇರಾನ್ ಇಷ್ಟು ಬರುತ್ತೆ. ಟರ್ಕಿ ಯುರೋಪಿಗೆ ಸೇರೋದಂತ ನಮಗೆ ಗೊತ್ತಿರಲಿಲ್ಲ, ಅದು ಮಿಡಲ್ ಈಸ್ಟ್ ಜಾರ್ಜಿಯಾ ಎಲ್ಲ ಯುರೋಪ್ ಬಾರ್ಡರ್ ಬರುತ್ತೆ. ಐಲ್ಯಾಂಡು ನಾಟ್ ಇಂಟ್ರೆಸ್ಟೆಡ್ ಆಸ್ ಆಫ್ ನಾವು. ನಾನು ಹೇಳಿದೆ ನಾನು ಯಾವ ಎಲ್ಲಿ ಹೋಗೋದು ಇಂಟ್ರೆಸ್ಟ್ ಆ ಥರ ಪ್ಲೇಸಸ್ಗೆ. ಅಲ್ಲಿ ಸ್ಕೂಬಾ ಡೈವಿಂಗ್ ಎಲ್ಲ ಇರುತ್ತೆ. ನಾನು ಸ್ವಲ್ಪ ಸ್ವಿಮ್ಮಿಂಗ್ ಬಂದಿರಲ್ಲ. ಮಲೇಷ್ಯಾ ಹೋಗಿದ್ದೀನಿ, ಇಂಡೋನೇಷ್ಯಾ ಹೋಗಿದ್ದೀನಿ, ಜಪಾನ್. ಈ ವೀಸಾ ಸಿಂಗಲ್ ಮಲ್ಟಿಪಲ್ ವೀಸಾ 500 ಟ್ರಾನ್ಸಿಟ್ ವೀಸಾ 15 ಜಪಾನ್. ಈ ವೀಸಾ ಯಾವ ಟ್ರಾವೆಲ್ ಏಜೆನ್ಸಿ ಹೋಗಬೇಕು ವೀಸಾಗೆ ಅಂತೆಲ್ಲ ಹೇಳೋದು. ಥೈಲ್ಯಾಂಡ್ ಬೇಡ. ಕಂಬೋಡಿಯಾ ಕ್ಯಾನ್ ಬಿ ಒನ್ ಆಪ್ಷನ್. ಇದು ಸೋಲೋ ಹೋಗೋಕ್ಕೆ. ಆಮೇಲೆ ಸೋಲೋ ಹೋದರೆ ಏನೊಂದು ಪ್ರಾಬ್ಲಮ್ ಏನಂದರೆ ಹೆವಿ ಎಕ್ಸ್ಪೆನ್ಸಿವ್ ಆಗುತ್ತೆ ಟ್ರಿಪ್ಪು. ಸ್ಪೆಷಲಿ ಊಟ ತಿಂಡಿಗಳಲ್ಲಿ ಜಾಸ್ತಿ ಆಗುತ್ತೆ. ನಾನು ಫ್ರೆಂಡ್ಸ್ ಜೊತೆಲ್ಲ ಹೋದರೆ ನಾನು ಇಷ್ಟೆಷ್ಟು ಕಡಿಮೆ ತಿನ್ನೋದು. ಸೊ ನಾವು 1 ಪ್ಲೇಟ್ ತೊಗೊಂಡ್ರೆ ಇಬ್ಬರು, ನಾನು ನನ್ನ ತಂಗಿ ಹೋದ್ರು 1 ಪ್ಲೇಟ್ ತೊಗೊಂಡ್ರೆ ಇಬ್ಬರು ತಿಂದ್ಬಿಡ್ತೀವಿ. ಬಟ್ ನಾವು ಸಿಂಗಲ್ ಹೋದಾಗ, ಸೋಲೋ ಹೋದಾಗ ಪ್ರಾಬ್ಲಮ್ ಏನಂದರೆ ಇಡೀ ಪ್ಲೇಟ್ ನಾನೇ ಖಾಲಿ ಮಾಡ್ಬೇಕು. ಇಲ್ಲಾಂದರೆ ಅರ್ಧಕ್ಕರ್ಧ ವೇಸ್ಟ್ ಮಾಡಬೇಕಾಗುತ್ತೆ. ನಂಗೆ ವೇಸ್ಟ್ ಮಾಡೋಕ್ಕೆ ಸಿಕ್ಕಾಪಟ್ಟು ಬೇಜಾರಾಗುತ್ತೆ ಫುಡ್ನ. ಫ್ರೆಂಡ್ಸ್ ಜೊತೆ ಎಲ್ಲ ನಾನು ಹೋದಾಗ ಅವ್ರಿಗೆ ಪ್ಲೀಸ್ ತಿನ್ನಿ ಅಂತ ಒತ್ತಾಯ ಮಾಡಿ ಖಾಲಿ ಮಾಡಿಸ್ತೀನಿ. ಬಟ್ ಇವಾಗ ನಂದು ಓಕೆ, ನನ್ನದು ಹೇಳೇ ಇಲ್ಲ. ನಾನು ಸೋಲೋ ಹೋಗಬೇಕು ಅಂತ ಡಿಸೈಡ್ ಮಾಡಿರೋದು. ಎಲ್ಲಿ ಹೋಗ್ತೀನಿ ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಸೋಲೋ ಹೋಗಬೇಕು. 2024 ನಾನು ಸೋಲೋ ಹೋಗಿದ್ದೆ. ಇಟ್ ಟರ್ನ್ಡ್ ಔಟ್ ಟು ಬಿ ನಂದು ಅಡ್ವೆಂಚರಸ್ ಟ್ರಿಪ್ ಆಗಿತ್ತು. ಈ ಸಲ ಇಂಟರ್ನ್ಯಾಷನಲಿ ಸೋಲೋ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ತುಂಬ ಅಫೋರ್ಡೆಬಲ್ ಆಗಿರಬೇಕು ಒಂದು, ಆಮೇಲೆ ಈಸಿ ಇರಬೇಕು ಒಂದು, ಆಮೇಲೆ ಈ ವೀಸಾ ಆಗಬೇಕು. ಬಿಕಾಸ್ ಐ ಕಾಂಟ್ ಅಪ್ಲೈ ಫಾರ್ ಅನ್ನೋದು ವೀಸಾ. ನನ್ನ ಮನೆ ರಿಜೆಕ್ಷನ್ನ ತಪ್ಪಾಗಿಲ್ಲ. ಎಲ್ಲಿ ಹೋಗ್ಬೋದು ಅಂತ. ಕಂಬೋಡಿಯಾ ಒಂದು ಆಪ್ಷನ್, ಒಮಾನ್ ಕೂಡ ಒನ್ ಮೋರ್ ಆಪ್ಷನ್. ಒಮಾನ್ ಚೆನ್ನಾಗಿದೆ. ಅಲ್ಲಿ ನಾರ್ತ್ ಈಸ್ಟ್ ಅಜರ್ಬೈಜಾನ್ is another option. ಕಂಟ್ರೀಸ್ ಇಂಡಿಯನ್ಸ್ ಈ ವೀಸಾ ಅಂತೂ ವೀಸಾ ಫ್ರೀ ಸ್ವಲ್ಪ ಕಮ್ಮಿ ಆಗುತ್ತೆ. ಟರ್ಕಿ ವೀಸಾ ಫ್ರೀ ಅಲ್ಲ, ಟರ್ಕಿ ಹೋಗೋಕ್ಕೆ. ಲಾವೋಸ್ ಕೂಡ, ಕಂಬೋಡಿಯಾ, ಲಾವೋಸ್, ಅಜರ್ಬೈಜಾನ್, ಯಾವುದಿದಪ್ಪ, ಶ್ರೀಲಂಕಾ ಹೋಗಿ ಬಂದಿದ್ದೀನಿ. ಜಾರ್ಜಿಯಾ ಹೋಗ್ಬೋದು. ನಂಗೆ ತುಂಬ ಇಷ್ಟ ಇದೆ ಜಾರ್ಜಿಯಾ ಹೋಗಿ. ನಾನು ಹೋಗ್ತೀನಿ ಜಾರ್ಜಿಯಾಗೆ. ಬಟ್ ಅಲ್ಲಿ ಇಂಡಿಯನ್ ಪಾಸ್ಪೋರ್ಟ್ ಅಂತ ಹೇಳಿದ್ರೆ ನಿಮ್ಮನ್ನ ಇದರಲ್ಲಿ ಇಮಿಗ್ರೇಷನ್ ಎಲ್ಲ ತುಂಬ ಕಾಂಪ್ಲಿಕೇಟ್ ಮಾಡಿ ಇಂಡಿಯನ್ ಟ್ರಾವೆಲರ್ಸ್ನ ಡಿಪೋರ್ಟ್ ಮಾಡೋ ಸುಮಾರು ಕೇಸಸ್ ಇದೆ. ಸೊ ಹಾಗಾಗಿ ಒಬ್ಬಳೇ ಹೋಗೋದ್ರಿಂದ ಅದು ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಸದ್ಯಕ್ಕೆ ಜಾರ್ಜಿಯಾ ಹೋಗ್ತಾ ಇಲ್ಲ.
ಇಂಡಿಯಾದವ್ರು ಅಂತ ಹೇಳಿದ್ರೆ ಒಂಥರ ಮಾಡ್ತಾರಂತೆ, ಅಲ್ಲಿ ರೇಸಿಸಮ್ ಎಲ್ಲ ಜಾಸ್ತಿ ಇದೆ ಅಂತೆ, ಒಬ್ಬಳೇ ಬೇರೆ ಹೋಗೋದು ಏನಕ್ಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ನಾಟ್ ಕನ್ಸಿಡರಿಂಗ್ ಇಟ್. ಮೊರಾಕೋ, ಉಗಾಂಡ, ತೈವಾನ್, ಕಂಬೋಡಿಯಾ, ವಾಟ್ ಅಬೌಟ್ ವಿಯೆಟ್ನಾಂ ಬರಲೇ ಇಲ್ಲ, ವಿಯೆಟ್ನಾಂ ಅಲ್ಲ ಅನ್ಸುತ್ತೆ ಮೇ ಬಿ. ಲಿಸ್ಟ್ ಆಫ್ ವೀಸಾ ಫ್ರೀ ಕಂಟ್ರೀಸ್. ಓಕೆ, ವಿಯೆಟ್ನಾಂ ವೀಸಾ ಫ್ರೀನಾ? ಇಲ್ಲಪ್ಪ, ಅದೇ ಈ ವೀಸಾ ವಿಯೆಟ್ನಾಂ ಈ ವೀಸಾ. ಥೈಲ್ಯಾಂಡ್ ಇದೆ, ಥೈಲ್ಯಾಂಡ್. ಓಕೆ, ಕಂಬೋಡಿಯಾ ಇಸ್ ಒನ್ ಆಪ್ಷನ್. ಮಾಲ್ಡೀವ್ಸ್ಗೆ ಹೋಗ್ಬೋದು, ಬಟ್ ಮಾಲ್ಡೀವ್ಸ್ಗೆ ನಾನು ಏನು ಮಾಡಲಿ ಒಬ್ಬಳೇ? ಹೋಗೋರು ಮಾಲ್ಡೀವ್ಸ್ಗೆ ಹೋಗ್ತಾರಪ್ಪ, ನಾನು ಮಾಡಲಿ. ಜಾರ್ಡನ್ ಹೋಗ್ಬೇಕು, ನಮ್ಗೆ ಜಾರ್ಡನ್ ಹೋಗ್ಬೇಕಂತ ಇಷ್ಟ ಇದೆ. ಬಿಕಾಸ್ ಅಲ್ಲಿ ವರ್ಲ್ಡು ಒನ್ ವಂಡರ್ ಇರೋದು ಜಾರ್ಡನ್. ಈಜಿಪ್ಟಲ್ಲಿ ಒಂದಿದೆ, ಜಾರ್ಡನಲ್ಲಿ ಒಂದಿದೆ. ಈಜಿಪ್ಟ್ ಜಾರ್ಡನ್ ಒಟ್ಟಿಗೆ ಮಾಡ್ಬೋದು ಒಂದು ಟ್ರಿಪ್ನ. ಬಟ್ ಯಾ, ಸೊ ನನಗೆ ಇವಾಗ ಒಂದು 3 ಕಂಟ್ರೀಸ್ನ ಫೈನಲೈಸ್ ಮಾಡಿದ್ದೀನಿ ಎಲ್ಲಿಗೆ ಹೋಗ್ಬೋದು ಬೇಸ್ಡ್ ಆನ್ ದ ವೀಸಾ ಫೀ, ಆಮೇಲೆ ವೀಸಾ ಎಷ್ಟು ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. One eternity later. ನಾನು ಯಾವ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಲ್ಲ, ಬಟ್ ಕ್ವಿಕ್ಕಾಗಿ ನಾನು ವೀಸಾ ಅಪ್ಲೈ ಈಗಲೇ ಮಾಡಿಬಿಡ್ತೀನಿ. ನಾನು ಲೇಟಾಗಿ ಹೋದರೆ ನಂಗೆ ಟೈಮ್ ಇಲ್ಲ ಜಾಸ್ತಿ. ವೀಸಾ ಸಕ್ಸಸ್ಫುಲಿ ಅಪ್ಲೈ ಆಗಿದೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ವೀಕ್ ಏನೋ ಬೇಕು ನಮಗೆ ನನ್ನ ವೀಸಾ ಅಪ್ಡೇಟ್ ಬರೋಕ್ಕೆ ಅಂತ. ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನನಗೆ ವೀಸಾ ಅಪ್ರೂವ್ ಆಗಿ ಬಂದಮೇಲೆ. ಅಂದರೆ ಈ ವೀಸಾ ನಂಗೆ ಇಮೇಲ್ ಬಂದುಬಿಡುತ್ತೆ ಅಷ್ಟೇ. ಸೊ ಆವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಬಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಂದು ವೀಸಾ ಇಮೇಲ್ ಬಂದಿದೆ. ನನ್ನ ಮುಖದಲ್ಲಿ ಖುಷಿ ನೋಡಿ ನಮಗೆ ಗೊತ್ತಾಗಿರುತ್ತೆ ವೀಸಾ ಅಪ್ರೂವ್ ಆಗಿದೆ. ಸೊ ನನಗೆ ಗೊತ್ತಿತ್ತು ಅಪ್ರೂವ್ ಆಗುತ್ತೆ ಅಂತ, ಈ ವೀಸಾ ಆಗಿರೋದ್ರಿಂದ ಈಸಿಯಾಗಿ ಅಪ್ರೂವ್ ಆಗ್ಬೋದು ಅಂತ. ಬಟ್ ಸ್ಟಿಲ್ ನನಗೆ ರೀಸೆಂಟ್ ವೀಸಾ ರಿಜೆಕ್ಷನಿಂದ ಸ್ವಲ್ಪ ಭಯ ಆಗಿತ್ತು, ಎಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೋ ಅಂತ. ಯಾಕಂದರೆ ಅದರಲ್ಲಿ ಇದೆಲ್ಲ ಇದೆ, ಏನು ಎಂಟ್ರಿ ಪಾಯಿಂಟು, ಎಕ್ಸಿಟ್ ಪಾಯಿಂಟು, ಆಮೇಲೆ ಒಂದು ಹಾಸ್ಟೆಲ್ದು ಡೀಟೇಲ್ಸ್ ಕೊಡಿ ಅಂತೆಲ್ಲ ಇತ್ತು. ಸೊ ಎಂಟ್ರಿ ಪಾಯಿಂಟ್, ಎಕ್ಸಿಟ್ ಪಾಯಿಂಟ್ ಏನೋ ಒಂದು ರ್ಯಾಂಡಮಾಗಿ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಮೇನ್ ಸಿಟಿ ಯಾವುದಿದೆ ಅದನ್ನು ತೊಗೊಂಡು ನಾನು ಹಾಕಿದೆ. ಯೂಶ್ವಲಿ ಸ್ವಲ್ಪ ರಿಸರ್ಚ್ ಮಾಡಿ ಹಾಕಬೇಕು, ನಂತರ ಟೈಮ್ ಜಾಸ್ತಿ ಇರಲಿಲ್ಲ. ಮೇನ್ ಸಿಟಿ ನಾನು 2 ಸಿಟಿಗೆ ಹೋಗಲೇಬೇಕಿತ್ತು. ಸೊ ಇದರ್ ನಾನು ಮೇಲಿಂದ ಕೆಳಗೆ ಬರಬೇಕು, ಇಲ್ಲ ಕೆಳಗಡೆಯಿಂದ ಮೇಲೆ ಹೋಗಬೇಕು. ನಾನು ಅಂದ್ಕೊಂಡೆ ಫಸ್ಟ್ ಮೇಲಿಂದ ಕೆಳಗಡೆ ಬರೋಣ ಅಂತ. ಎಂಟ್ರಿ ಪಾಯಿಂಟ್ ಮೇಲ್ಗಡೆ ಸಿಟಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಲಾಸ್ಟ್ ಸಿಟಿ ಹಾಕಿದ್ದೀನಿ. ಈಗ ಒಂದು ಹಾಸ್ಟೆಲ್ನು ಬುಕ್ ಮಾಡಿದೆ. ಬುಕ್ ಮಾಡಿಬಿಟ್ಟು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಡೋಕ್ಕಿತ್ತು, ಅದೆಲ್ಲ ಹಾಕಿದೆ. ಸೊ ನನ್ನ ವೀಸಾ ಇವಾಗ ಬಂದಿದೆ. ನಾನು ವೀಸಾ ತೋರ್ಸೋಕ್ಕಾಗಲ್ಲ, ಬಟ್ ಅಪ್ರೂವ್ ಆಗಿದೆ, ಓಕೆನಾ? ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತ ಬಿಟ್ಟು ನೋಡಬೇಕು. ಫಸ್ಟ್ ಥಿಂಗು ಐಟಿನರಿನೆಲ್ಲ ಡಿಸೈಡ್ ಮಾಡೋಣ. ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು 10 ಡೇಸು ನಾನಿನ್ನೂ ಡೇಸ್ ಆಬ್ವಿಯಸ್ಲಿ ನಾನು ಇದರಲ್ಲಿ ವೀಸಾಗೆ ಹಾಕಬೇಕಿತ್ತು. 1 ಡೇಟಿಂದ ಅನ್ನೋದು ಡೇಟು 1 ಮಂತ್ ಸೆಲೆಕ್ಟ್ ಮಾಡಿದ್ದೀನಿ ನಾನು. Jan 4 to Feb 3 ನಾನು ಇನ್ ಬಿಟ್ವೀನ್ ಯಾವಾಗ ಬೇಕಾದರೂ ಹೋಗಿ ಬರ್ಬೋದು. ಸೊ 10 days ಐಟಿನರಿ ಫಾರ್ ದ ಕಂಟ್ರಿ ವಿಚ್ ಐ ಆಮ್ ಗೋಯಿಂಗ್. ಫೈನ್, ಓಕೆ. ವಾವ್, ತುಂಬ ಚೆನ್ನಾಗಿದೆ. ಇಲ್ಲಿ ಹೋಗಬೇಕು. ಇವಾಗ ನಾನು ಎಂಟ್ರಿ ಎಕ್ಸಿಟ್ನ ಚೇಂಜ್ ಮಾಡೋಕ್ಕೆ ಆಗದೇ ಇರೋದ್ರಿಂದ ಫಸ್ಟು ಫ್ಲೈಟ್ ಟಿಕೆಟ್ನ ಬುಕ್ ಮಾಡಿಬಿಡೋಣ. ಸ್ಕೈ ಸ್ಕ್ಯಾನರ್ಗೆ ಹೋಗಿ ಬುಕ್ ಮಾಡ್ತೀನಿ. ನೀವೇನಾದರೂ ಫ್ಲೈಟ್ಸ್ ಏನಾದರೂ ಬುಕ್ ಮಾಡೋದಾದರೆ ಯೂಸ್ ಸ್ಕೈ ಸ್ಕ್ಯಾನರ್. ಯಾಕಂದರೆ ಇದರಲ್ಲಿ ನಿಮಗೆ ಆಫರ್ಡೇಬಲ್ ಅನ್ನೋದಕ್ಕಿಂತ ಥ್ರೂಔಟ್ ಯಾವುದೆಲ್ಲ ಅಪ್ಲಿಕೇಶನ್ ಇದೆ ಅದರಿಂದ ಸಾರ್ಟ್ ಮಾಡಿ ನಿಮಗೆ ತೋರಿಸುತ್ತೆ. ಸೊ ನಾನಿವಾಗ ಮಲ್ಟಿ ಸಿಟಿನ ಸೆಲೆಕ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ನಾನು ಬ್ಯಾಂಗ್ಳೂರ್ ಟು ದಟ್ ಕಂಟ್ರಿ ಟು ಅನದರ್ ಸಿಟಿ, ಐ ಮೀನ್ ಬ್ಯಾಂಗ್ಳೂರ್ ಟು ಒನ್ ಸಿಟಿ ಆ್ಯಂಡ್ ಅನದರ್ ಸಿಟಿ ಟು ಬ್ಯಾಂಗ್ಳೂರ್ ಬರಬೇಕು. ಸೊ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ನಾನು ಇವಾಗ ಕಂಟ್ರಿ ನೇಮ್ನ ಫಿಲ್ ಮಾಡ್ತೀನಿ. ಯಾವುದಪ್ಪ ಎಂಟ್ರಿ ಪಾಯಿಂಟ್ ನಂದು ಹೊಸ ಹೆಸರುಗಳೆಲ್ಲ ನೆನಪು ಇರೋಲ್ಲ.
Okay, got it. I got it. And then the exit point is ನಾನು ಇನ್ ಬಿಟ್ವೀನು ಇನ್ನೊಂದು ವೀಸಾ ಫ್ರೀ ಐಲ್ಯಾಂಡ್ ಇದೆ, ಅಲ್ಲಿಗೆ ಹೋದರೂ ಹೋಗ್ಬೋದು, ಬಟ್ ಅದು ನಾನು ಈಗಲೇ ಡಿಸೈಡ್ ಮಾಡಲ್ಲ. ಸೊ ಲೆಟ್ಸ್ ಚೆಕ್. ನಾನು 4th ನಂಗಿರೋದು 5th ನೋಡೋಣ. 5th 10 ಡೇಸ್, ಎಷ್ಟು ಡೇಸ್ ಹೋಗೋಣ? 10 ಡೇಸ್ ಹೋಗೋಣ. 5 ಡೇಸ್ ತುಂಬ ಕಡಿಮೆ ಆಗುತ್ತೆ. ನಾನು 2025 ಎಲ್ಲೂ ವೆಕೇಷನೇ ಹೋಗಿಲ್ಲ. ನಾನು ಶ್ರೀಲಂಕಾ ನನ್ನ ತಂಗಿ ಜೊತೆ ಹೋಗಿ ಬಂದೆ, ಬಿಟ್ಟರೆ ಅಪ್ಪ ಅಮ್ಮನ ಜೊತೆ ಡೆಲ್ಲಿ, ಒಡಿಸ್ಸಾ ಹೋಗಿ ಬಂದೆ. ಅದು ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ. ಡಿಸೆಂಬರಲ್ಲಿ ಒಂದು ಒಳ್ಳೆ ಎಪಿಕ್ ಟ್ರಿಪ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮೈ ಬ್ಯಾಡ್ ಲಕ್. ಫ್ಲೈಟ್ ಟಿಕೆಟ್ಸ್ ಏನು ಇಷ್ಟೊಂದು ಕಾಸ್ಟ್ಲಿ ಇದೆ. 60,000 ತೋರಿಸ್ತಾ ಇದೆ ರೌಂಡ್ ಟ್ರಿಪ್. 60,000. ಮೈ ಗಾಡ್. ಇದು ಡೇಟ್ ಚೇಂಜ್ ಮಾಡೋಣ ಅಲ್ವಾ? ಸ್ವಲ್ಪ ಆಚೆ ಅಂದರೆ ನಮ್ಮದು ಫಸ್ಟ್ ಸೆಕೆಂಡ್ ವೀಕಲ್ಲಿ ಹೋಗೋಣ. ಓಕೆ, ಸ್ಟಿಲ್ ಕಾಸ್ಟ್ಲಿ ಆಯಿತು. 45,000. ಯಾವುದೊಂದು ಸೆಲೆಕ್ಟ್ ಮಾಡ್ತೀನಿ. ಸ್ಕೈ ಸ್ಕ್ಯಾನರ್ ನೆವರ್ ಟೇಕ್ಸ್ ಕಟ್ಸ್ ಅಂತ. ಅಂದರೆ ಇದರಲ್ಲಿ ಏನು ಅಪ್ಲಿಕೇಶನ್ ಯೂಸ್ ಮಾಡೋ ಚಾರ್ಜಸ್ ಏನಿರಲ್ಲ. ಸೊ ಗೋ ಟು ಗೇಟ್ ಫ್ಲೈಟ್ ನೆಟ್ವರ್ಕ್ booking.com. ನಾನು ಟ್ರಸ್ಟೆಡ್ ಸ್ವಲ್ಪ booking.com. ನಾನು booking.comಗೆ ಹೋಗ್ತೀನಿ. ನೋಡೋಣ. ಇವಾಗ ಕರೆಂಟ್ ಪ್ರೈಸ್ ಇರೋದು 45 ತೋರಿಸ್ತಾ ಇದೆ ರೌಂಡ್ ಟ್ರಿಪ್. ಸ್ವಲ್ಪ ಜಾನ್ ಆಗಿರೋದ್ರಿಂದ ಎಕ್ಸ್ಪೆನ್ಸಿವ್ ಇರುತ್ತೆ ಟ್ರಿಪ್ಪಿಗೆ. ಇನ್ಕ್ಲೂಡೆಡ ಒಂದು ಕ್ಯಾಬಿನ್ ಬ್ಯಾಗ್, ಚೆಕ್ ಇನ್ ಬ್ಯಾಗ್ 20 ಇನ್ಕ್ಲೂಡೆಡ್, ಫೈನ್ ಎಲ್ಲ ಇನ್ಕ್ಲೂಡೆಡ್ ಇದೆ. ಟೋಟಲ್ 45,000 ಆಗುತ್ತೆ. ಆ್ಯಂಡ್ ರೌಂಡ್ ಟ್ರಿಪ್ಪ ರೌಂಡ್ ಅಂದರೆ ಡೈರೆಕ್ಟ್ ಫ್ಲೈಟ್ 4 hours ಇದೆ. 45,000 rupees. Okay. Included. Flight to that country included. Check-in bag, cabin bag included. Okay, fine. So, quickly book ಮಾಡ್ಬಿಡೋಣ ಫ್ಲೈಟ್ಸ್ನ. OTP ಬರುತ್ತೆ ಫೋನ್ಗೆ. ಸೊ OTP ಎಂಟರ್ ಮಾಡಿದ್ರೆ ನನ್ನ ಟಿಕೆಟ್ ಬುಕ್ ಆದಂಗೆ ಇರುತ್ತೆ. ಸೊ ಲೆಟ್ಸ್ ಎಂಟರ್ OTP. ವೀಸಾ ಅಪ್ಲೈ ಮಾಡಿದ್ದೀನಿ, ಫ್ಲೈಟ್ ಟಿಕೆಟ್ಸ್ ಬುಕ್ ಆಗಿದೆ, ಐಟಿನರಿ ಸಾರ್ಟೆಡ್. ಐಟಿನರಿ ತುಂಬ ಸಿಂಪಲ್ ಆಗಿರ್ತಾ ಇದ್ದೀನಿ, ತುಂಬ ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬ ಪ್ಲೇಸಸ್ ಕವರ್ ಮಾಡಬೇಕು ಅಂತ ಇಲ್ಲ. ಸ್ಲೋ ಆಗಿ ಟ್ರಿಪ್ನ ಮಾಡೋಣ, ಕಾಮಾಗಿ ಎಂಜಾಯ್ ಮಾಡೋಣ ಪ್ರತಿಯೊಂದು ಡೇನು. ಇನ್ಸ್ಟೆಡ್ ಆಫ್ ರಶ್ಶಿಂಗ್ ಔಟ್, ಓಕೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಇರ್ತಾರೆ. ಕಾಮಾಗಿರಲಿ ಟ್ರಿಪ್ ಅನ್ನೋದು ಈ ಥರದ ಇಂಟೆನ್ಷನ್ ಆಗಿದೆ. ಸೊ ನನ್ನ ಪ್ರತಿ ಒಂದು ಜರ್ನಿ, ಈ ಎಂಟೈರ್ ಏನು ಸೋಲೋ ಟ್ರಿಪ್ದು ಜರ್ನಿ ಇದೆ, ಸ್ಟಾರ್ಟಿಂಗ್ ಫ್ರಮ್ ಪ್ಲಾನಿಂಗ್ ಟು ಎಕ್ಸಿಕ್ಯೂಷನ್, ಮನೆಗೆ ವಾಪಸ್ ಬರೋದಂಗನು ಪ್ರತಿ ದಿನ ಕಂಪ್ಲೀಟಾಗಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ಸೊ ಪ್ರಾಬಬ್ಲಿ ಕಂಪ್ಲೀಟ್ ವ್ಲಾಗಲ್ಲಿ ಬರುತ್ತೆ. ಶಾರ್ಟ್ಸ್ ನನಗೆ ಎರಡೂ ಮಾಡೋಕ್ಕೆ ಕಷ್ಟ ಆಗುತ್ತೆ. ವ್ಲಾಗ್ ಮಾಡೋಕ್ಕೆ ಹಾರಿಜಾಂಟಲ್ ಆಗಿ ಇಟ್ಕೋಬೇಕು, ಶಾರ್ಟ್ಸ್ ಮಾಡೋಕ್ಕೆ ವರ್ಟಿಕಲ್ ಆಗಿ ಇಟ್ಕೋಬೇಕು, ತುಂಬ ಕಷ್ಟ ಅದು. ಸೊ ಲೆಟ್ಸ್ ಸಿ ನನಗೆ ಏನು ಮಾಡೋಕ್ಕಾಗುತ್ತೆ ಅಂತ. ಸದ್ಯಕ್ಕೆ ನಾನು 100 ಡೇಸ್ ಅಲ್ಲ 100 ರಿವ್ಯೂ ಚಾಲೆಂಜ್ ಇದೆ ಅಲ್ವಾ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆಮೇಲೆ ಶಾರ್ಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ಓಕೆನಾ? ಸೊ ಏನು ಅಪ್ಡೇಟ್ ಅಂತ ಹೇಳಿದ್ರೆ ಅಷ್ಟೇ. ಇವಾಗ ಹೋಗ್ಬಿಟ್ಟು ಫಸ್ಟು ನನ್ನ ಟ್ರಿಪ್ದು ಬೇರೆ ಎಲ್ಲ ಕನ್ಫರ್ಮ್ ಆಯಿತು. ಇವಾಗ ಶಾಪಿಂಗ್ ಮಾಡೋಕ್ಕಿಂತ ಮೊದಲು ನನ್ನ ಹತ್ರ ಏನೆಲ್ಲ ಆಪ್ಷನ್ಸ್ ಇದೆ ನೋಡೋಣ. ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ತುಂಬ ಶಾಪಿಂಗ್ ಮಾಡೋದು ಬೇಡ, ಸ್ವಲ್ಪ ಲಿಮಿಟೆಡಾಗಿ ಶಾಪಿಂಗ್ ಮಾಡೋಣ ಅಂತ ಐಡಿಯಾ. ಬನ್ನಿ ನಾನು ನನ್ನ ವಾರ್ಡ್ರೋಬನ್ನು ತೋರಿಸ್ತೀನಿ, ಏನಿದೆ ಆಪ್ಷನ್ಸ್ ನನಗೆ ಹಾಕೋಕ್ಕೆ, ಇಷ್ಟೊಂದನ್ನು ಹಾಕ್ತಾನೆ ಇರೋದು ಅಂತ ಬಿಟ್ಟು ನೋಡ್ಕೊಬರೋಣ. ನನ್ನ ಹತ್ರ ಏನೆಲ್ಲ ಆಪ್ಷನ್ಸ್ ಇದೆ ಅಂತ ಬಿಟ್ಟು ನೋಡೋಣ. ಮನೇಲೇ ಡ್ರೆಸ್ ಹಾಕೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ಬೇಕಾದ್ರೆ ಅವಾಗ ತುಂಬ ಬೋರಿಂಗ್ ಆಗಿರುತ್ತೆ. ಇವಾಗಲೂ ಹಾಕಿ ಮತ್ತೆ ಟ್ರಿಪ್ಪಲ್ಲಿ ಹಾಕಿದ್ರೆ. ಸೊ
ನಾನು ಇದನ್ನು ಏರ್ಪೋರ್ಟ್ಗೆ ಅಂತ ತಂದಿಟ್ಟು ಸುಮಾರು ಟೈಮ್ ಆಯಿತು, ಸುಮಾರೇನಾಗಿಲ್ಲ. ಲಾಸ್ಟ್ ಟೈಮ್ ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗಿದ್ದಲ್ಲ ಅವಾಗ ತಂದಿರೋದು. ಸೊ ಏರ್ಪೋರ್ಟ್ ಫಿಟ್ ಆಲ್ರೆಡಿ ಚೆಕ್, ಸೊ ನೋ ಪ್ರಾಬ್ಲಮ್. ಇದನ್ನು ಒಂದ್ಸಲ ಹಾಕ್ತೀನಿ, ಟ್ರೆಡಿಷ್ನಲ್ ವೇರ್ ಆಗಿ ಒಂದ್ಸಲ ಯೂಸ್ ಮಾಡಿದ್ದೀನಿ. ಒಂದು ಪಾಪದೊಂದು ಶಾಸ್ತ್ರನ ಇದ್ದಾಗ ಹಾಕಿದ್ದೀನಿ ಅನ್ಸುತ್ತೆ ಫೋಟೋನ. ಮತ್ತು ಇವಾಗ ಸೆಕೆಂಡ್ ಟೈಮ್ ಐ ಕ್ಯಾನ್ ವೇರ್ ಇಟ್, ಸ್ವಲ್ಪ ಏನೋ ವೆಸ್ಟರ್ನೈಸ್ ಮಾಡಿಬಿಟ್ಟು ಹಾಕ್ಬೋದು. ಕಾಟನ್ ಇದೆ. ಸೊ ನಾನು ಹೋಗ್ತಾ ಇರೋದು ಒಂದು ಸ್ವಲ್ಪ ಬೀಚಿ ಲೊಕೇಶನ್ ಇರೋದ್ರಿಂದ ಐ ಕ್ಯಾನ್ ಯೂಸ್ ದಿಸ್ ಒಂದು ಬಟ್ಟೆ ಒಂದೇ ಸಲ ಹಾಕೋ ಕೆಟಗರಿ ಅಲ್ಲ ನಂದು, ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ನನ್ನ ತಂಗಿ ಗೋವಾ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. 1 ವರ್ಷ ಆಯಿತು ತೊಗೊಂಡಿದ್ದೆಲ್ಲ ಹಾಕಿಲ್ಲ. ಇದರಲ್ಲಿ ಎಲ್ಲೋ ಇದೆ, ಪಿಂಕ್ ಇದೆ. ನಾನು ಪಿಂಕ್ ಎತ್ಕೊಂಡೆ. ಎಲ್ಲೋ ಮೇ ಬಿ ಎಲ್ಲೋ ತೊಗೋತೀನಿ ಅಪ್ಪ, ಎಲ್ಲೋ ಚೆನ್ನಾಗಾಗುತ್ತೆ. ನಾನು ನೋಡೋಣ, ಎಲ್ಲೋ ಅಥವಾ ಪಿಂಕ್ ಯಾವ್ದಾದ್ರು ಒಂದು ತೊಗೊಂಡು ಹೋಗ್ಬೋದು. ಇದು ನಂದು 29th ಬರ್ಡೇ ಡ್ರೆಸ್, ಬ್ಲ್ಯಾಕ್, ಕಂಪ್ಲೀಟ್ ಬ್ಲ್ಯಾಕ್ ಡ್ರೆಸ್, ನೆಟ್ಟೆಡ್ ಡ್ರೆಸ್. ಸೊ ನೋಡೋಣ, ಅದು ಒಂದು ಹಾಕ್ಬೋದು. ಇದನ್ನು ಒಂದ್ಸಲ ಯಾವಾಗಲೂ ತೊಗೊಂಡಿದ್ರು. ತುಂಬ ಆರೆಂಜ್ ಆಯಿತು ಅಂತಾರೆ. ನಾನು ಸ್ವಲ್ಪ ಬೀಚ್ ಲೊಕೇಶನ್ಗೆಲ್ಲ ಸ್ವಲ್ಪ ವೈಬ್ರೆಂಟ್ ಕಲರ್ ಹಾಕೋಕ್ಕೆ ಇಷ್ಟ. ಫಾರ್ ಎಕ್ಸಾಂಪಲ್ ದಿಸ್ ಒಂದು ವೈಬ್ರೆಂಟ್ ಕಲರ್. ಲಾಸ್ಟ್ ಟೈಮ್ ಶ್ರೀಲಂಕಾ ಹೋಗ್ಬೇಕಾದ್ರೆ ತೊಗೊಂಡಿದ್ದು, ಹಾಕೇ ಇರಲಿಲ್ಲ. ನನಗೆ ತುಂಬ ಫೇವ್ರೆಟ್. ಇದು ವಿತ್ ವೈಟ್ ಇಟ್ ಗೋಸ್ ರಿಲಿ ವೆಲ್. ಒಂದು ಸ್ಪೆಗೆಟಿ ಇದೆ, ವೈಟ್ ಸ್ಪೆಗೆಟಿ ವಿತ್ ದಿಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಒಂದು ಸ್ಕರ್ಟ್ ಇದೆ. ಈ ಸ್ಕರ್ಟು ಇದನ್ನು ರೀಯೂಸ್ ಮಾಡ್ತಾ ಇರೋದು, ಹೊಸದೇನಲ್ಲ. ಬಟ್ ಐ ಹ್ಯಾವ್ ಸಮಥಿಂಗ್ ಟು ಪೇರ್ ಇಟ್ ಅಪ್ ವಿತ್. ಒಂದು ಆಪ್ಷನ್ ಇದೆ, ನೋಡೋಣ. ವೈಟ್ ಕಲರ್, ಸ್ವಲ್ಪ ವೈಟ್ ನಂತರ ಏನಾದರೂ ಹಾಕೋಣ. ಡೆನಿಮ್ ಒಂದು ಶಾರ್ಟ್ಸ್ ಇತ್ತು, ಈ ಡೆನಿಮ್ ಶಾರ್ಟ್ಸ್ ಇದೆ. ಚೆನ್ನಾಗಿಲ್ಲಿ ಈ ಫ್ಲವರ್ಸ್ ಎಲ್ಲ ಇದಲ್ವಾ, ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಬ್ಲೂ ಅಥವಾ ಎಕ್ಸಾಕ್ಟ್ ಮ್ಯಾಚ್ ಆಗ್ತದೆ. ಆಯಿತಾ, ಇದು ಅಫಿಷಿಯಲಿ ನಾನು ಎಲ್ಲೂ ಹಾಕಿಲ್ಲ ಅನಿಸುತ್ತೆ. ಸೊ ಇದೊಂದು ಕೋಲ್ಡ್ ಶೋಲ್ಡರ್ ಟಾಪ್. ಸೊ ಅದು ಇದು ಹೋಗುತ್ತೆ. 10 ಡೇಸಿಗೆ ನಾನು ಪ್ಯಾಕ್ ಮಾಡ್ಕೋಬೇಕಲ್ಲ. 10 ಡೇಸ್ಗೆ ಇದೊಂದು ನನ್ನ ತಂಗಿ ತಂದು ಕೊಟ್ಟಿದ್ದು ಮನೇಲಿ ಹಾಕೋಕ್ಕೆ ಅಂತ. ಮನೇಲಿ ಹಾಕಿಲ್ಲ, ಬಟ್ ನಾನು ಟ್ರಿಪ್ ಹೋದಾಗ ಮನೇಲಿ ಹಾಕ್ಬೋದಲ್ವ ಅಂತ ಇಟ್ಕೊತಾ ಇದ್ದೀನಿ. ಆಮೇಲೆ ಇದೆರಡು ಝಾರಾ ಪ್ಯಾಂಟ್ಸ್ ಇದೆ, ಕಾಟನ್ ಪ್ಯಾಂಟ್ಸ್. ಇದು ನಾನು ತೊಗೊಂಡಿದ್ದು ಕೀನ್ಯಾಗ ಹಾಕೋಕ್ಕೆ ಅಂತ. ಕೀನ್ಯಾ ಸಫಾರಿಗೆ ಹೋಗೋಕೆ ಹಾಕೋಕ್ಕೆ ಅಂತ ತೊಗೊಂಡಿದ್ದು. ಸಫಾರಿಗೆ ಹೋಗೋಕ್ಕಾಗಿಲ್ಲ, ಅಟ್ಲೀಸ್ಟ್ ಇವಾಗ ಯೂಸ್ ಮಾಡ್ಕೋತೀನಿ. ಆ್ಯಂಡ್ ದೆನ್ ಇದು ಅನದರ್ ಕಾಟನ್ ಪ್ಯಾಂಟ್. ತುಂಬ ಬಿಸಿಲೆಲ್ಲ ಇದ್ದರೆ ಚೆನ್ನಾಗಾಗುತ್ತೆ ಕಾಟನ್ ಪ್ಯಾಂಟ್ ಹಾಕೋಕ್ಕೆ. ನಾನು ಲಾಸ್ಟ್ ಟೈಮ್ ಇದನ್ನು ಒಂದು ಸ್ವಲ್ಪ ಪೀಚ್ ಈ ಕಲರ್ ಪೇರ್ ಮಾಡಿದ್ದೆ. ಈ ಸಲ ಅದಕ್ಕೆ ಬ್ಲ್ಯಾಕ್ ಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೂ ಇಟ್ ಗೋಸ್ ವಿತ್ ಬ್ಲ್ಯಾಕ್. ಇದರಲ್ಲಿ ಯಾವ್ದಾದ್ರು ಒಂದು ತೊಗೋತೀನಿ, 2 ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಇದು ತುಂಬ ಯಾವುದೋ ಒಂದು ಟ್ರಿಪ್ಪಲ್ಲಿ ತರಿಸಿದ್ದು, ನಾನು ಇನ್ನೂ ಹಾಕೇ ಇಲ್ಲ. ವೈಟ್ ಕಲರ್. ಇದಕ್ಕೆ ನನ್ನ ಹತ್ರ ಡೆನಿಮ್ ಜಾಕೆಟ್ ಇದೆ, ಅದನ್ನು ಪೇರ್ ಮಾಡಿದ್ರೆ ಚೆನ್ನಾಗಾಗ್ಬೋದೇನೋ. ಸೊ ಇದು ತಂಗಿ ಹತ್ರ ಏನಾದರೂ ಬಟ್ಟೆ ಇದ್ರೆ ಬೇಕೋಬೇಕು. ಇದು ಒಂದು ಇದ್ರಲ್ಲಿ ರೆಡ್ ಇದ್ರೆ ಸಕ್ಕತ್ತಾಗಲ್ಲ. ಬ್ಲ್ಯಾಕ್ ಚೆಕ್ಸ್ ಡ್ರೆಸ್ಸು, ಸ್ಲೀವ್ಲೆಸ್ ಸಿಂಪಲ್ ಡ್ರೆಸ್, ವೈಟ್ ಕಲರ್ ಅಡಿಡಾಸ್ ಸಾಂಬ ಹಾಕಿದ್ರೆ ಸಕ್ಕತ್ತಾಗುತ್ತೆ ಇದು. ಸೊ ದಿಸ್ ಆರ್ ದ ಆಪ್ಷನ್. ಇದೊಂದು H&M ಟಾಪ್ ಇತ್ತು, ನನಗೆ ಸುಮಾರು ಟೈಮ್ ಆಯಿತು. ತಂಗಿ ತಂದ್ಕೊಟ್ಟಿದ್ದು, ನಾನಿನ್ನೂ ಹಾಕೇ ಇಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಓಕೆ, ಹಾಕೋಕ್ಕೆ ಒಂದು ಒಕೇಶನ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಬಟ್ ಐ ಶುಡ್ ವೇರ್ ದಿಸ್ ಒನ್. these are few options I have. ಅಂದರೂ ಮೇನ್ ಪ್ಲೇಸಸ್ಗೆ ಹಾಕೋಕ್ಕಾಗಲ್ಲ. ನಾರ್ಮಲ್ ಆಗಿ ಡೇ ಟು ಡೇ ಹಾಕ್ಬೋದು ಅಂತ ಹೇಳಿದ್ರೆ ಐ ಹ್ಯಾವ್ 1 2 3 ಪ್ಯಾಂಟ್ ಜೊತೆ ಒಂದು 4 ಆಗುತ್ತೆ. 5 1 2 3 4 and 5 6 7 8 and 9. 9 ಜೊತೆ ಡ್ರೆಸ್ ಇಲ್ಲೇ ಆಗೋಯ್ತಲ್ಲ. ಓಕೆ, ಒಂದು ಬಫರ್ ಅಂತ 3 to 4 ಡ್ರೆಸ್ನ ಆರ್ಡರ್ ಮಾಡೋಣ, ಸಾಕನ್ಸುತ್ತೆ. ನೋಡೋಣ, ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಫಸ್ಟು ನನ್ನ ಮಿಂತ್ರ ಒಂಥರ ಸೇವಿಯರ್ ಥರ. ಓಕೆ ಗೈಸ್, ನಮ್ಮದು ಶಾಪಿಂಗ್ ಆಯಿತು, ಬುಕ್ಕಿಂಗ್ ಆಯಿತು, ವೀಸಾ ಆಯಿತು, ಶಾಪಿಂಗ್ ಆಯಿತು. ಇನ್ನೊಂದು ಡೊಮೆಸ್ಟಿಕ್ ಫ್ಲೈಟ್ ಬುಕ್ ಮಾಡೋಕ್ಕಿದೆ, ಅದು ನೋಡೋಣ. ನಾನು ಸ್ವಲ್ಪ ಟ್ಯೂಸ್ಡೇ ಹಂಗೆಲ್ಲ ನೋಡಿ ಮಾಡ್ತೀನಿ. ಅದು ಬಿಟ್ಟರೆ ಬಟ್ಟೆ ನನ್ನ ಹತ್ರ ಈಗ ಆಲ್ರೆಡಿ ಒಂದು 9 ಪೇರ್ಸ್ ಏನೋ ಇದೆ ಅಲ್ಲ.
ಇನ್ನೊಂದು 4 to 5 ಅಟ್ಲೀಸ್ಟ್ ಹೊಸ ಬಟ್ಟೆ ತರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡೋಣ, ಏನು ಮಾಡೋದು ಅಂತ ನೋಡೋಣ. ಬಜೆಟ್ ಫ್ರೆಂಡ್ಲಿ ಆಗಿರೋದ್ರಿಂದ ತುಂಬ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ನಾನು ಎಲೆಕ್ಟ್ರಾನಿಕ್ ಐಟಮ್ಸ್ ಮೇಲೂ ಸ್ಪೆಂಡ್ ಮಾಡಿದೆ. ಅಮೆಝಾನಿಂದ ತರಿಸಿದ್ದೀನಿ. ಏನೆಲ್ಲ ತರಿಸ್ತೀನಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ತೋರಿಸ್ತೀನಿ. ಎಲ್ಲಿಂದ ತರಿಸ್ದೆ, ಏನು ತರಿಸ್ದೆ ಅಂತ ಟ್ರಿಪ್ಗೆ. ಸೊ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಗೈಸ್. ಪ್ಲೀಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ನನ್ನ ವೀಡಿಯೋಸ್ ನೆಕ್ಸ್ಟ್ ಗೊತ್ತಾಗೋದಲ್ಲ. ನಿಮ್ಗೆ ಹಿಂಗೆ ನೆಕ್ಸ್ಟ್ ನಾನು ಏನು ಹಾಕ್ತೀನಿ ಅಂತ ಅಪ್ ಟು ಡೇಟ್ ಇರತ್ತೆ. ಸಬ್ಸ್ಕ್ರೈಬ್. ಬಾಯ್ ಬಾಯ್.